ಬಂಟ್ವಾಳ ತಾಲೂಕಿನ ಪಲ್ಲಮಜಲು ಶ್ರೀರಾಮ ಭಕ್ತಾಂಜನೇಯ ಭಜನ ಮಂದಿರದಲ್ಲಿ ನಡೆಯಲಿರುವ 108 ಪವಮಾನ ಪಾರಾಯಣ ಸಹಿತ ಮಹಾಪವಮಾನ ಯಾಗದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು, ಭಯೋತ್ಪಾದಕರು ಯಾವತ್ತೂ ಜಾತಿ, ಪಕ್ಷ, ಭಾಷೆ, ಊರು ಕೇಳುವುದಿಲ್ಲ. ಆದ್ದರಿಂದ ನಾವೆಲ್ಲರೂ ಈ ಎಲ್ಲಾ ವಿಷಯಗಳನ್ನು ಬದಿಗೊತ್ತಿ ಒಗ್ಗಟ್ಟಾಗುವ ಕಾಲ ಸನ್ನಿಹಿತವಾಗಿದೆ ಎಂದರು. ಇನ್ನು ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಮಾತನಾಡಿ, ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬುವ ಕಾರ್ಯಕ್ರಮವು ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ನಡೆಯಬೇಕಾಗಿದೆ ಎಂದರು. ಆರಂಭದಲ್ಲಿ ಮೌನ ಪ್ರಾರ್ಥನೆಯ ಮೂಲಕ ಕಾಶ್ಮೀರ ದುರ್ಘಟನೆಯಲ್ಲಿ ಮಡಿದ ಹಿಂದೂಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಎಲ್ಲ ಕಡೆಯಲ್ಲಿ ಇರುವಂಥದ್ದು ಅಂಥ ಜನಗಳೇ ಇರುವಂಥದ್ದು, ಸುತ್ತಲೂ ಎಲ್ಲ ಮುಸಲ್ಮಾನರಿಂದ ಆವರಿಸಿಕೊಂಡಿರುವಂಥ ಒಂದು ಜಾಗ ಇದು. ನಮ್ಮ ಬದುಕು ಹೇಗೆ ನಡಿಬೇಕು ಅಂದರೆ ನನ್ನ ಧರ್ಮದ ಬಗ್ಗೆ ವಿಪರೀತವಾದಂಥ ಒಂದು ಗೌರವ ಅವನಿಗಿರಬೇಕು, ಶ್ರದ್ಧೆ ಅವನಿಗಿರಬೇಕು, ಭಕ್ತಿ ಅವನಿಗಿರಬೇಕು. ಅಂಥ ಮಕ್ಕಳನ್ನು ನಾವೇನಾದ್ರು ತಯಾರು ಮಾಡಲಿಕ್ಕೆ ಆಗುತ್ತಾ? ಅದಕ್ಕೋಸ್ಕರ ಒಂದು ಸಲ ಈ ರಾಮನ ಹೆಸರಿನಲ್ಲೋ, ಆಂಜನೇಯನ ಹೆಸರಿನಲ್ಲೋ, ವಿಷ್ಣುವಿನ ಹೆಸರಿನಲ್ಲೋ ಒಂದು ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಅವರಲ್ಲಿ ಧರ್ಮ ಜಾಗೃತಿ ಮಾಡಬೇಕಾದಂಥ ಒಂದು ಕಾರ್ಯ ಅದು ನಡೀತಾ ಇದೆ ಅಂತ ಅಂದ್ಕೊಳ್ತೇನೆ. ಎರಡನೇದು ಬರೀ ವಿಷ್ಣು ಸಹಸ್ರನಾಮ ಮಾಡಿಯೋ ಅಥವಾ ಮಹಾಯಾಗವನ್ನು ಮಾಡಿಯೋ ನಾವು ಉಳಿಯೋದಿಲ್ಲ. ಹಿಂದಿನ ಕಾಲದಲ್ಲಿ ಕೂಡ ರಾಮನನ್ನಾಗಲಿ ಕೃಷ್ಣನಾಗಿ ನೆನೆಸ್ಕೊಳ್ಳಿ, ರಾಮನನ್ನು 8 ವರ್ಷ ವಯಸ್ಸಿದ್ದಾಗಲೇ ವಿಶ್ವಾಮಿತ್ರ ಕರ್ಕೊಂಡು ಹೋದ. ತಂದೆಗೆ ತಾಯಿಗೆಲ್ಲ ಕಂಡಬಿಟ್ಟು ಬಿಸಿ, ಯಾಕೆಂದರೆ ಅಪರೂಪದಲ್ಲಿ ಹುಟ್ಟಿದಂಥ ಮಕ್ಕಳನ್ನು ಈ ಒಬ್ಬ ಸನ್ಯಾಸಿ ಬಂದು ಇವನು ಕರ್ಕೊಂಡೋಗ್ತಾನೆ. ಕರ್ಕೊಂಡೋದ್ರೂ ತೊಂದರೆ ಇರಲಿಲ್ಲ. ಅವಾಗ ಕರ್ಕೊಂಡೋಗೋ ಏನು ಮಾಡಿದ್ದಾನೆ ಅಂದರೆ, ಯಾಗಕ್ಕೆ ತೊಂದರೆ ಮಾಡ್ತಾ ಇರುವಂಥ ರಾಕ್ಷಸರಿದ್ದಾರೋ ಅವರನ್ನು ನಾಶ ಮಾಡಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿರುವಂಥದ್ದು. ಆ ಸಂದರ್ಭದಲ್ಲಿ ಯಾಗಕ್ಕೆ ಯಾರ್ಯಾರು ತೊಂದರೆ ಕೊಡ್ತಾರೆ ಆ ಎಲ್ಲರನ್ನೂ ಸಂಹಾರ ಮಾಡಿದಂಥ ಒಂದು ಕೀರ್ತಿ ಅದು ರಾಮನಿಗೆ. ಅದಕ್ಕೆ ರಾಮ ಅಂದರೆ ಸುಮ್ಮನೆ ಇದರ ಒಳಗೆ ಪೂಜೆ ಮಾಡೋಣ, ಆ ಮಹಾಶಕ್ತಿಯ ಕೇಂದ್ರ ಅವನು. ಅದಕ್ಕೋಸ್ಕರ ಇವತ್ತು ಕೂಡ ಅದೇ ನಡೀತಾ ಇರುವಂಥದ್ದು. ನಾನು 4-5 ದಿವಸದ ಹಿಂದೆ ಹೊಸದಿಗಂತ ಒಂದು ಲೇಖನ ಓದಿದೆ. ದೂಗು ಲಕ್ಷ್ಮಣ್ ಅಂತ ಆ ಲೇಖನ ಬರೆದವರು ನಮ್ಮ ಸಂಘದ ಹಿಂದೆ ಪ್ರಚಾರಕರಾಗಿದ್ದಂಥ ಅವ್ರು ಬರಿಬೇಕಾದ್ರೆ ಬರೆದರು, ನಮಗೆ ನೆನಪು ಮಾಡಿಕೊಡುವಂಥವ್ರು ಅಷ್ಟೇ. 500 ವರ್ಷಗಳ ಹಿಂದೆ ಹಿಂದೂ ಕುಶ್ ಅಂತ ಅಫ್ಘಾನಿಸ್ತಾನದಿಂದ ಆಚೆ ಕಡೆ ಅಲ್ಲಿ ಹಿಂದೂಗಳಿದ್ದವು. ನಮ್ಮದೇ ಹಿಂದೂ ಕುಶ್ ಅಂದರೆ ನಮ್ಮದೇ ತಾನೇ. ಅಲ್ಲಿಂದ 500 ವರ್ಷಗಳ ಹಿಂದೆ ನಮ್ಮನ್ನು ಓಡಿಸಿದರು.